ನಮಸ್ಕಾರ ವೀಕ್ಷಕರೇ ರಾಜ್ಯದ ಜನತೆ ಅತ್ಯಂತ ಕುತೂಹಲದಿಂದ ಕಾಯ್ತಿದ್ದ ಇತಿಹಾಸ ಪ್ರಸಿದ್ಧ ಸುಕ್ಷೇತ್ರ ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರದ ಭವಿಷ್ಯವಾಣಿ ಹೊರಬಿದ್ದಿದೆ. ಈ ವರ್ಷದ ಅಂದರೆ 2025ರ ಅಚ್ಚರಿಯ ಭವಿಷ್ಯ ಕುತೂಹಲಕ್ಕೆ ಕಾರಣ ಆಗಿದೆ. ವರ್ಷದ ಮೊದಲ ಭವಿಷ್ಯವಾಣಿ ಅಂತಲೇ ಖ್ಯಾತಿಯನ್ನು ಪಡೆದಿರುವ ಮೈಲಾರಲಿಂಗೇಶ್ವರನ ಕಾರಣಿಕ ನುಡಿಗೆ ಭಕ್ತರು ಕಾದು ಕುಳಿತಿರ್ತಾರೆ. ಈ ಬಾರಿಯೂ ಸಹ ಲಕ್ಷಾಂತರ ಭಕ್ತರು ಈ 2 ಸಾಲಿನ ಕಾರಣಿಕ ನುಡಿಗಾಗಿ ರಾಜ್ಯದ ಬೇರೆ ಬೇರೆ ಕಡೆಗಳಿಂದ ಮಾತ್ರವಲ್ಲದೆ ದೇಶ ವಿದೇಶಗಳಿಂದಲೂ ಆಗಮಿಸಿದ್ರು. ಕಾರಣಿಕದ ನುಡಿ ಕೇಳಲು ನಾಡಿನ ನಾನಾ ಕಡೆಗಳಿಂದ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ಕಾರಣಿಕವನ್ನ ಸಾಕ್ಷಾತ್ ಈಶ್ವರನೇ ಗೊರವಪ್ಪನ ರೂಪದಲ್ಲಿ ದೈವವಾಣಿಯನ್ನು ನುಡಿತಾನೆ ಅಂತ ನಂಬಲಾಗಿದೆ. ಈ ಒಂದು ಭವಿಷ್ಯವಾಣಿ ಈಗ ಇಡೀ ವರ್ಷದ ಆಗು ಹೋಗುಗಳ ಬಗ್ಗೆ ಭವಿಷ್ಯವನ್ನು ನುಡಿದಿದೆ. ಹಾಗಾದ್ರೆ ಇಡೀ ರಾಜ್ಯವೇ ಕಾಯ್ತಿದ್ದಂತಹ ಈ ಬಾರಿಯ ಕಾರಣಿಕ ನುಡಿ ಏನು? ಅದರ ಹಿಂದಿನ ಗೂಢಾರ್ಥ ಏನು? ಯಾರಿಗೆ ಸಿಹಿ ಯಾರಿಗೆ ಕಹಿ? ರಾಜ್ಯ ರಾಜಕೀಯದ ಬಗ್ಗೆ ಗೊರವಪ್ಪ ಹೇಳಿದ ಭವಿಷ್ಯ ಏನು? ಸುಕ್ಷೇತ್ರ ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರನ ಇತಿಹಾಸ ಏನು? ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ವೀಕ್ಷಕರೇ, ಪರಾಕ್ ಅಂತ ಹೇಳ್ತಾ ಇದ್ದಂತೆ ಜನರಿಂದ ಒಮ್ಮೆಲೆ ಉದ್ಗಾರ. 1 ಸಾಲು 4-5 ಪದಗಳ ಭವಿಷ್ಯವಾಣಿಗಾಗಿ ಸಾವಿರಾರು ಜನರು ನಿಶಬ್ದವಾಗಿ ನಿಂತು ಕಾದಿರ್ತಾರೆ. ಆ 1 ಸಾಲು ಇಡೀ ವರ್ಷದ ನಾಡಿನ ಮತ್ತು ನಾಡಿನ ಜನರ ಭವಿಷ್ಯವನ್ನು ತಿಳಿಸಿಬಿಡುತ್ತೆ ಅನ್ನೋದು ಮೈಲಾರಲಿಂಗೇಶ್ವರನ ಭಕ್ತರ ನಂಬಿಕೆ. ಗೊರವಪ್ಪನ ಮೂಲಕವಾಗಿ ನುಡಿಯುವ ಈ ಕಾರಣಿಕ ನುಡಿಗೆ ಅದರದ್ದೇ ಆದಂತಹ ವಿಶೇಷತೆ ಇದೆ. ಅದರಲ್ಲೂ ಮಲೆನಾಡು, ಬಯಲುಸೀಮೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಕಾರಣಿಕ ನುಡಿಗೆ ಬಹಳ ಮಹತ್ವ ಇದೆ. ಈ ಜಾತ್ರೆಯಲ್ಲಿ ನುಡಿಯುವ ಕಾರಣಿಕ ನುಡಿಯಲ್ಲಿ ಒಟ್ಟಾರೆಯಾಗಿ ದೇಶದ ಮುಂದಿನ ಭವಿಷ್ಯ ಅಡಗಿರುತ್ತೆ ಅನ್ನೋದು ಭಕ್ತರ ನಂಬಿಕೆ ಆಗಿದೆ. ಹೀಗಾಗಿ ಮೈಲಾರ ಉತ್ಸವದಲ್ಲಿ ನುಡಿಯಲಾಗುವ ಈ ಒಂದು ವಿಶೇಷವಾದ ಕಾರಣಿಕ ನುಡಿಯ ಬಗ್ಗೆ ಜನರಿಗೆ ಎಲ್ಲಿಲ್ಲದ ಕುತೂಹಲ ಇದೆ. ಗೊರವಯ್ಯ ನುಡಿಯುವಂತಹ ನುಡಿ ಸಂಕೇತ ರೂಪದಲ್ಲಿರುತ್ತೆ. ನಂತರ ಆ ನುಡಿಗಟ್ಟನ್ನ ವಿಶ್ಲೇಷಿಸುವಂತಹ ಕೆಲಸ ಆಗುತ್ತೆ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ವಾಡಿಕೆ. ಇಂತಹದೊಂದು ಕಾರಣಿಕೋತ್ಸವ ನಡೆಯೋದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ. ಐತಿಹಾಸಿಕ ಮೈಲಾರಲಿಂಗೇಶ್ವರ ಕಾರಣಿಕೋತ್ಸವ ಈ ಬಾರಿಯೂ ಅದ್ದೂರಿಯಾಗಿ ನಡೆದಿದೆ. ಈ ಕಾರಣಿಕ ವಾಣಿಯನ್ನು ಕೇಳೋದಕ್ಕೆ ರಾಜ್ಯ ಹಾಗೆ ಹೊರ ರಾಜ್ಯ ಹಾಗೆ ಹೊರ ದೇಶಗಳಿಂದಲೂ ಭಕ್ತರ ದಂಡು ಹೂವಿನ ಹಡಗಲಿಗೆ ಆಗಮಿಸಿದೆ. ಆ ಒಂದು ಜನಸಾಗರ, ಆ ಜಾತ್ರೆ, ಕಾರಣಿಕೋತ್ಸವ ಇವೆಲ್ಲವನ್ನ ಕಣ್ತುಂಬಿಕೊಳ್ಳೋದು ನಾಡಿನ ಜನರ ಭಾಗ್ಯ ಅಂತಲೇ ಹೇಳಬಹುದು. ಆ ದೇವಾಲಯದ ಆವರಣದ ಮೈದಾನದಲ್ಲಿ ಭಕ್ತ ಸಾಗರ ತುಂಬಿ ತುಳುಕ್ತಾ ಇತ್ತು. ಸಾಮಾನ್ಯವಾಗಿ ಈ ಕಾರಣಿಕೋತ್ಸವ ಪ್ರತಿ ವರ್ಷ ಮಾಘ ಮಾಸದಲ್ಲಿ ಅಂದರೆ ರಥಸಪ್ತಮಿಯ ದಿನದಿಂದ ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ಥಿವರೆಗೆ ಭರತ ಹುಣ್ಣಿಮೆಯ ನಂತರದಲ್ಲಿ ಈ ಒಂದು ಐತಿಹಾಸಿಕ ಜಾತ್ರೆ ಹಾಗೆ ಕಾರಣಿಕೋತ್ಸವ ನಡೆಯುತ್ತೆ. ಹೀಗಾಗಿನೇ ಆ ಒಂದು ಉತ್ಸವಕ್ಕೆ ಅಷ್ಟೊಂದು ಮಹತ್ವ ಇರುವಂಥದ್ದು. ವಿಶೇಷವಾಗಿ ರೈತಾಪಿ ವರ್ಗದ ಜನರು ಮೈಲಾರಲಿಂಗೇಶ್ವರ ಕಾರಣಿಕವಾಣಿಯ ಆಧಾರದ ಮೇಲೇನೆ ವರ್ಷದ ಮಳೆ ಬೆಳೆಯನ್ನು ನಿರ್ಧರಿಸ್ತಾರೆ. ಅದೇ ರೀತಿಯಾಗಿ ಈ ವರ್ಷದ ಮೈಲಾರಲಿಂಗೇಶ್ವರನ ಭವಿಷ್ಯವಾಣಿಯನ್ನು ಕೇಳೋದಕ್ಕೆ ಇಡೀ ರಾಜ್ಯದ ಜನರು ಅತ್ಯಂತ ಕಾತುರದಿಂದ ಕಾಯ್ತಾ ಇದ್ರು. ಇದೀಗ ಆ ಒಂದು ಕುತೂಹಲಕ್ಕೆ ತೆರೆ ಬಿದ್ದಿದೆ. 2025ರ ಭವಿಷ್ಯವಾಣಿ ಹೊರಬಿದ್ದಿದೆ. ಎತ್ತಿನ ಬಂಡಿ, ಟ್ರ್ಯಾಕ್ಟರ್ ಸೇರಿದಂತೆ ಹಲವಾರು ವಾಹನಗಳ ಮೂಲಕವಾಗಿ ಜಾತ್ರೆಗೆ ಜನರು ಆಗಮಿಸ್ತಾರೆ. ಅಲ್ಲದೆ ಹೊಸಪೇಟೆ, ದಾವಣಗೆರೆ, ಹಾವೇರಿ, ಗದಗ ಸೇರಿದಂತೆ 4 ಸಾರಿಗೆ ವಿಭಾಗಗಳಿಂದಲೂ 400ಕ್ಕೂ ಹೆಚ್ಚು ವಿಶೇಷ ಸಾರಿಗೆ ಬಸ್ಗಳ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಇನ್ನು ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಲ್ಲಿರೋದ್ರಿಂದ ಭಕ್ತರ ಸಂಖ್ಯೆ ದ್ವಿಗುಣವಾಗಿದೆ ಅಂತಲೇ ಹೇಳಬಹುದು. ಹೀಗಾಗಿ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ವೀಕ್ಷಕರೇ, ಅಲ್ಲಿ ಸೇರಿದ್ದ ಜನಸಾಗರವನ್ನ ಕಂಡ್ರೆ ನೀವು ಅಚ್ಚರಿ ಪಡ್ತೀರಾ. ಈ ಬಾರಿ ಬರೋಬ್ಬರಿ 10 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಭಾಗಿಯಾಗಿದ್ರು. ಇನ್ನು ವೀಕ್ಷಕರೇ, ಈ ಒಂದು ಸುಕ್ಷೇತ್ರಕ್ಕೆ ಪುರಾಣದ ಉಲ್ಲೇಖವೂ ಸಹ ಇದೆ. ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂತೆ ದ್ವಾಪರ ಯುಗದಲ್ಲಿ ಮಣಿಕಾಸುರ, ಮಲ್ಲಾಸುರನೆಂಬ ಅಸುರರು ಋಷಿಮುನಿಗಳಿಗೆ ನಾನಾ ವಿಧದ ಹಿಂಸೆ, ಕಿರುಕುಳವನ್ನು ಕೊಡ್ತಾ ಇದ್ರು. ಇದರಿಂದ ನೊಂದಂತಹ ಋಷಿಮುನಿಗಳು ಶಿವನ ಬಳಿಗೆ ತೆರಳಿ ದೂರನ್ನ ಸಲ್ಲಿಸ್ತಾರೆ. ಋಷಿಗಳ ಮನವಿಯನ್ನ ಪುರಸ್ಕರಿಸಿದಂತಹ ಶಿವ ರಾಕ್ಷಸರ ಸಂಹಾರಕ್ಕೆ ಮೈಲಾರಲಿಂಗೇಶ್ವರನಾಗಿ, ಪಾರ್ವತಿಯು ಗಂಗಿಮಾಳಮ್ಮನ ರೂಪ ತಾಳಿ ಮೈಲಾರದ ಡೆಂಕನಮರಡಿಯಲ್ಲಿ ಘೋರ ಯುದ್ಧವನ್ನು ನಡೆಸಿ ಸಂಹರಿಸಿದರೆಂಬ ಮಾಹಿತಿ ಇದೆ. ಸಾಮಾನ್ಯವಾಗಿ ಬೇರೆಲ್ಲ ಜಾತ್ರೆಗಳಲ್ಲಿ ರಥೋತ್ಸವ ನಡೆದ್ರೆ ಇಲ್ಲಿ ರಥೋತ್ಸವ ನಡೆಯೋದಿಲ್ಲ. ಬದಲಿಗೆ 11 ದಿನ ಉಪವಾಸ ಇರುವಂತಹ ಗೊರವಯ್ಯ ಬರೋಬ್ಬರಿ 18 ಅಡಿ ಬಿಲ್ಲನ್ನೇರಿ ಕಾರಣಿಕವನ್ನು ನುಡಿಯುತ್ತಾರೆ. ಇದನ್ನೇ ವರ್ಷದ ಭವಿಷ್ಯವಾಣಿ ಅಂತ ಪರಿಗಣಿಸಲಾಗುತ್ತೆ. ಫೆಬ್ರವರಿ 4ನೇ ತಾರೀಕಿನಿಂದಲೇ ಈ ಮೈಲಾರದ ಈ ಒಂದು ವಿಶೇಷ ಸನ್ನಿಧಿಯಲ್ಲಿ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಹಾಲು ಉಕ್ಕಿಸೋದು, ಮೈಲಾರಲಿಂಗೇಶ್ವರ ಪಲ್ಲಕ್ಕಿಯ ಉತ್ಸವ, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಅಲ್ಲಿಂದ 11 ದಿನಗಳ ಕಾಲ ಪ್ರತಿದಿನ 2 ಬಾರಿ ಮೈಲಾರಲಿಂಗೇಶ್ವರನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಗುತ್ತೆ.
ಇನ್ನು ಫೆಬ್ರವರಿ 14ರಂದು ವರ್ಷದ ಭವಿಷ್ಯವಾಣಿಯನ್ನ ಗೊರವಯ್ಯ ನುಡಿದಿದ್ದಾನೆ. ಇನ್ನು ಜಾತ್ರೆಯ ಕೊನೆ ದಿನ ಫೆಬ್ರವರಿ 15ರಂದು ದೇಗುಲದ ಆವರಣದಲ್ಲಿ ಕಂಚಿವೀರರು ಗೊರವಪ್ಪರಿಂದ ಭಕ್ತರನ್ನ ರೋಮಾಂಚನಗೊಳಿಸುವಂತಹ ಸರಪಳಿ ಭಗ್ನಿಗುಟ್ಟದಂತಹ ಪವಾಡಗಳು ನಡೆದು ನೆರೆದಿದ್ದ ಭಕ್ತರನ್ನ ರೋಮಾಂಚನಗೊಳಿಸುತ್ತೆ. ವೀಕ್ಷಕರೇ, ಈ ಒಂದು ವಿಶೇಷವಾದ ಕ್ಷೇತ್ರದಲ್ಲಿ ಕಳೆದ ಹಲವು ವರ್ಷಗಳಿಂದ ಕಾಣಿಕವನ್ನ ನುಡಿತಾ ಬಂದಿರೋದು ಕಾಣಿಕ ನುಡಿಯುವ ಗೊರವಯ್ಯ ರಾಮಣ್ಣ. ಈ ಕಾಣಿಕವನ್ನ ನುಡಿಯೋದಕ್ಕೆ ಅಂತಲೇ ವಿಶೇಷವಾದಂತಹ ತಯಾರಿಯನ್ನ ಸಹ ನಡೆಸಲಾಗುತ್ತೆ. ವಿಜಯನಗರದ ಸಾಮ್ರಾಟರು ನೀಡಿದ್ದ ವಿಗ್ರಹಗಳ ಜೊತೆಗೆ 11 ದಿನ ಕಠಿಣ ಉಪವಾಸ ವ್ರತವನ್ನ ಮಾಡ್ತಾರೆ. ರಥಸಪ್ತಮಿಯಿಂದ 11 ದಿನಗಳ ಕಾಲ ಭಂಡಾರ ನೀರು ಹಾಲು ಹಣ್ಣು ಸೇವಿಸಿ ಉಪವಾಸ ವ್ರತಾಚರಣೆಯಲ್ಲಿರ್ತಾರೆ. ನಂತರ ಕಾಣಿಕ ನುಡಿಯುವ ದಿನ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಿ ಕಾಣಿಕ ಹೇಳುವ ಜಾಗಕ್ಕೆ ಬರ್ತಾರೆ. ದೇವಾಲಯದ ಸಿಂಹಾಸನ ಕಟ್ಟೆಯಿಂದ ಕಾಣಿಕ ನುಡಿಯಲಾಗುವ ಸ್ಥಳಕ್ಕೆ ಸ್ವಾಮಿಯ ಜಯಘೋಷದೊಂದಿಗೆ ಗೊರವಯ್ಯನನ್ನು ಕರೆತರಲಾಗುತ್ತೆ. ನಂತರದಲ್ಲಿ ಬಿಲ್ಲನ್ನೇರುವ ಗೊರವಯ್ಯ ಸದ್ದಲೆ ಅಂತ ಕಾಣಿಕ ನುಡಿದು ಹಿಮ್ಮುಖವಾಗಿ ಬೀಳ್ತಾರೆ. 18 ಅಡಿಯ ಬಿಲ್ಲನ್ನ ಏರಿ ಸದ್ದಲೆ ಅಂತ ಕೂಗಿದಾಗ ಎಷ್ಟೇ ಭಕ್ತರು ಅಲ್ಲಿ ನೆರವೇರಿದ್ರು, ಲಕ್ಷಾಂತರ ಭಕ್ತರ ಜನಸಂದಣಿ ಇದ್ರು, ಆ ಸ್ಥಳ ಸೂಜಿ ಬಿದ್ರೂ ಸಪ್ಪಳ ಕೇಳುವಷ್ಟು ನಿಶಬ್ದವಾಗುತ್ತೆ. ಇದು ಈ ಕಾಣಿಕೋತ್ಸವದ ಮತ್ತೊಂದು ವಿಶೇಷ ಅಂತಲೇ ಹೇಳಬಹುದು. ವೀಕ್ಷಕರೇ, ಈ ಬಾರಿಯೂ ಸಹ ಸಂಪ್ರದಾಯದಂತೆ ಕಾಣಿಕದ ಗೊರವಪ್ಪ ರಾಮಪ್ಪ 11 ದಿನಗಳ ಕಾಲ ಉಪವಾಸವನ್ನ ಮಾಡಿದ್ರು. ನಂತರ ಕಾಣಿಕ ನುಡಿಯುವ ದಿನ ವಿಶೇಷವಾದಂತಹ ಪೂಜೆಯನ್ನು ನೆರವೇರಿಸಿ ಕಾಣಿಕವನ್ನ ನುಡಿದಿದ್ದಾರೆ. ಫೆಬ್ರವರಿ 14ರಂದು ಶುಕ್ರವಾರ ಸಂಜೆ 5:30ಕ್ಕೆ 18 ಅಡಿ ಬಿಲ್ಲನೇರಿದ ಗೊರವಯ್ಯ ರಾಮಪ್ಪ ಸದ್ದಲೆ ಅಂತಿದ್ದಂತೆ ಲಕ್ಷಾಂತರ ಸಂಖ್ಯೆಯಲ್ಲಿದ್ದ ಜನಸ್ತೋಮ ಸ್ತಬ್ಧವಾಯಿತು. ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅಂತ ಗೊರವಯ್ಯ ಭವಿಷ್ಯವನ್ನ ನುಡಿದು ಬಿಲ್ಲಿನಿಂದ ಕೆಳಗೆ ಭಕ್ತ ಸಾಗರಕ್ಕೆ ಧುಮುಕಿದ್ರು. ಇದು ಈ ವರ್ಷ ಭರವಸೆ ಹುಟ್ಟಿಸಿರುವಂತಹ ಮೈಲಾರ ಲಿಂಗೇಶ್ವರನ ಕಾಣಿಕ. ಇದನ್ನು ನುಡಿದಿರೋದು ಗೊರವಯ್ಯ ಮಾತ್ರ, ಆದರೆ ನುಡಿಸಿರೋದು ಸ್ವತಃ ಮೈಲಾರ ಲಿಂಗೇಶ್ವರ ಎಂಬ ಅಪಾರವಾದ ನಂಬಿಕೆ ಇದೆ. ಈ ಒಂದು ಕಾಣಿಕವನ್ನು ಕೇಳಿ ಲಕ್ಷಾಂತರ ಭಕ್ತರು ಪುನೀತರಾಗಿದ್ದಾರೆ. ಇನ್ನು ಗೊರವಪ್ಪ ಈ ಒಂದು ಕಾಣಿಕವನ್ನು ನುಡಿತಾ ಇದ್ದ ಹಾಗೆ ಭಕ್ತರು ಕಾಣಿಕದ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಬಾರಿ ತುಂಬಿದ ಕೊಡ ತುಳುಕಿತಲೆ ಪರಾಕ್ ಅನ್ನುವ ಘೋಷವಾಕ್ಯವನ್ನ ಗೊರವಪ್ಪ ನುಡಿದಿದ್ದಾನೆ. ಇದು ಶುಭ ಸೂಚಕ ಅಂತ ಹೇಳಲಾಗಿದೆ. ಇದರ ಅರ್ಥ ಈ ಬಾರಿ ರಾಜ್ಯ ಹಾಗೂ ದೇಶದಲ್ಲಿ ಉತ್ತಮ ಮಳೆ ಬೆಳೆ ಆಗುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಕೇವಲ ಇದನ್ನ ಮಳೆ ಬೆಳೆ ಅಂದ್ರೆ ಪ್ರಾಕೃತಿಕವಾಗಿ ನೋಡಲಾಗದೆ ರಾಜಕೀಯವಾಗಿಯೂ ಇದನ್ನ ವಿಶ್ಲೇಷಣೆ ಮಾಡಲಾಗುತ್ತೆ. ರಾಜಕೀಯಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಏರುಪೇರುಗಳು ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಾಮಾನ್ಯವಾಗಿ ಮೈಲಾರ ಲಿಂಗೇಶ್ವರ ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಅವರು ಈ ಕಾಣಿಕ ನುಡಿಯನ್ನ ನಂತರದಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಈಗ ಅವರು ಏನು ಹೇಳಿದ್ದಾರೆ ಈ ಬಗ್ಗೆ ಶುಭ ಸೂಚಕ ಅಂತ ವಿಶ್ಲೇಷಣೆ ಮಾಡಿದ್ದಾರೆ. ಈ ಭವಿಷ್ಯವಾಣಿಯನ್ನು ವಿಶ್ಲೇಷಣೆ ಮಾಡಿದ ದೇಗುಲದ ಧರ್ಮದರ್ಶಿ ವೆಂಕಪ್ಪಯ್ಯ ಒಡೆಯರವರು ಎಲ್ಲವೂ ಸುಸೂತ್ರವಾಗಿರಲಿದೆ, ಮಳೆ ಬೆಳೆ ಎಲ್ಲವೂ ಕೂಡ ಸಂಪನ್ನವಾಗಲಿದೆ, ರೈತರಿಗೆ ಶುಭವಾಗಲಿದೆ. ಕಳೆದ ಬಾರಿಯೂ ಇದೇ ರೀತಿಯಲ್ಲಿ ಉತ್ತಮ ಮಳೆ ಬೆಳೆ ಎಲ್ಲವೂ ಉತ್ತಮವಾಗಿತ್ತು ಅಂತ ವೆಂಕಪ್ಪಯ್ಯ ಒಡೆಯರವರು ಈ ಕಾಣಿಕವನ್ನ ವಿಶ್ಲೇಷಣೆ ಮಾಡಿದ್ದಾರೆ. ಇನ್ನು ಭಕ್ತರು ಸಹ ಇದೇ ರೀತಿಯಲ್ಲಿ ಬೇರೆ ಬೇರೆ ವಿಶ್ಲೇಷಣೆಯನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಣಿಕದ ಪ್ರಕಾರವಾಗಿ ಮುಂಗಾರು ಹಾಗೂ ಹಿಂಗಾರಿನಲ್ಲಿ ಉತ್ತಮ ಮಳೆ ಬೆಳೆ ಆಗುತ್ತೆ, ಆದರೆ ರೈತರ ಪಾಲಿಗೆ ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂತಾಗಲಿದೆ. ಅದೇ ರೀತಿಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅಧಿಕಾರದ ಗದ್ದುಗೆ ಏರಿರುವ ವ್ಯಕ್ತಿ ಪಕ್ಷಗಳ ಬದಲಾವಣೆಯ ಮುನ್ಸೂಚನೆ ನೀಡಿದಂತಿದೆ ಅಂತ ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಇದೇ ಗೊರವಯ್ಯ ಕಳೆದ ಬಾರಿ ನುಡಿದಂತಹ ಭವಿಷ್ಯವಾಣಿ ಏನಿತ್ತು, ಏನು ನುಡಿದಿದ್ರು ಅನ್ನೋದನ್ನ ನೋಡೋದಾದ್ರೆ 2024ರ ಆರಂಭದ ಕಾಣಿಕೋತ್ಸವದಲ್ಲಿ ಮಳೆ ಬೆಳೆ ಎಲ್ಲವೂ ಸಂಪಾದಿತಲೇ ಪರಾಕ್ ಅನ್ನುವ ಭವಿಷ್ಯವಾಣಿಯನ್ನ ನುಡಿದಿದ್ರು. ಅಂದರೆ ಮಳೆ ಬೆಳೆ ಎಲ್ಲ ಸಂಪಾಗುತ್ತದೆ, ರೈತರಿಗೆ ಈ ಬಾರಿ ಒಳ್ಳೆಯದಾಗುತ್ತೆ ಅನ್ನುವ ನುಡಿಯನ್ನ 2024ರ ಕಾಣಿಕೋತ್ಸವದಲ್ಲಿ ನುಡಿಯಲಾಗಿತ್ತು. ಆ ಒಂದು ನುಡಿಯಂತೆಯೇ ಕಳೆದ ಬಾರಿ ಉತ್ತಮವಾದಂತಹ ಮಳೆಯಾಗಿದೆ, ಬೆಳೆಯೂ ಉತ್ತಮವಾಗಿತ್ತು. ಇನ್ನು ಅದೇ ರೀತಿಯಲ್ಲಿ 2023ರಲ್ಲಿ ಇದೇ ಸುಕ್ಷೇತ್ರದಲ್ಲಿ ಗೊರವಯ್ಯ ನುಡಿದಂತಹ ಕಾಣಿಕ ಅಂದ್ರೆ ಅಂಬಲಿ ಹಳಸಿತು ಕಂಬಳಿ ಬೀಸಿತಲೇ ಪರಾಕ್, ಈ ರೀತಿಯಾಗಿ ಕಾಣಿಕ ಭವಿಷ್ಯವನ್ನ ನುಡಿದಿದ್ರು. ಇದಿಷ್ಟು ಹೂವಿನ ಹಡಗಲಿಯಲ್ಲಿ ನಡೆದಂತಹ ಕಾಣಿಕೋತ್ಸವದ ಭವಿಷ್ಯವಾಣಿ. ಆದರೆ ಇನ್ನು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಆಡೂರಿನಲ್ಲೂ ಮೈಲಾರ ಲಿಂಗೇಶ್ವರ ಜಾತ್ರೆ ನಡೆಯುತ್ತೆ. ಇದೂ ಸಹ ಐತಿಹಾಸಿಕವಾದಂತಹ ಕಾಣಿಕೋತ್ಸವ. ಭರತ ಹುಣ್ಣಿಮೆಯ ಪ್ರಯುಕ್ತ ಆಡೂರಿನಲ್ಲೂ ಸಹ ಮೈಲಾರ ಲಿಂಗೇಶ್ವರ ಕಾಣಿಕ ಹೇಳಲಾಗಿದೆ. ಸಂಪ್ರದಾಯದಂತೆ ಅಲ್ಲಿಯೂ ಸಹ ಉದ್ದನೆಯ ಬಿಲ್ಲನ್ನ ಏರಿ ಪರಾಕ್ ಅಂತ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಅಲ್ಲಿ ಯಾವ ರೀತಿಯಾದಂತಹ ಕಾಣಿಕ ನುಡಿಯನ್ನು ನುಡಿಯಲಾಗಿದೆ, ನೀರಿನ ಕೊಡ ಊರುಡಿತಲೇ ತುಪ್ಪದ ಕೊಡ ಉಕ್ಕಿತಲೇ ಪರಾಕ್ ಅನ್ನುವ ಕಾಣಿಕವನ್ನು ನುಡಿದಿದ್ದಾರೆ.
ಈ ಒಂದು ಕ್ಷೇತ್ರದಲ್ಲಿ ಈ ಬಾರಿ ಹನುಮನಗೌಡ ಗುರೇಗೌಡ ಅನ್ನುವ ಗೊರವಯ್ಯ ಕಾಣಿಕವನ್ನು ನುಡಿದಿದ್ದಾರೆ. ಆ ನುಡಿಯ ಪ್ರಕಾರವಾಗಿ ಈ ವರ್ಷವೂ ರಾಜ್ಯದಲ್ಲಿ ಉತ್ತಮ ಮಳೆಯಾಗಲಿದೆ, ಸಮೃದ್ಧವಾಗಿ ಬೆಳೆಗಳು ಬರಲಿವೆ ಅಂತ ಗ್ರಾಮಸ್ಥರು ವಿಶ್ಲೇಷಣೆಯನ್ನು ಮಾಡ್ತಿದ್ದಾರೆ. ತುಪ್ಪದ ಕೊಡ ಉಕ್ಕೋದು ಅಂದರೆ ಬೆಳೆಗಳು ಸಮೃದ್ಧವಾಗುತ್ತೆ ಅಂತ, ಹಾಗೆ ನೀರಿನ ಕಡ ಉರುಡೋದು ಅಂದರೆ ಮಳೆಯಾಗುವುದು ಅಂತ ಅರ್ಥೈಸಿಕೊಳ್ಳಲಾಗ್ತಾ ಇದೆ. ಒಟ್ಟಾರೆಯಾಗಿ ನಾಡಿನೆಲ್ಲೆಡೆ ಮೈಲಾರಲಿಂಗೇಶ್ವರನ ಕಾರ್ಣಿಕೋತ್ಸವ ನಡೀತಾ ಇದೆ. ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ರೀತಿಯ ಕಾರ್ಣಿಕ ಭವಿಷ್ಯವಾಣಿ ಹೊರಬಿದ್ದಿದೆ. ಹಾಗಾದರೆ ವೀಕ್ಷಕರೇ, ಹೂವಿನ ಹಡಗಲಿಯ ಮೈಲಾರಲಿಂಗೇಶ್ವರನ ಈ ವರ್ಷದ ಭವಿಷ್ಯವಾಣಿಯ ಬಗ್ಗೆ ನೀವೇನಂತೀರಾ? ಈ ಒಂದು ಸುಕ್ಷೇತ್ರಕ್ಕೆ ನೀವು ಭೇಟಿ ನೀಡಿದ್ದೀರಾ? ಭೇಟಿ ನೀಡಿದ್ರೆ ನಿಮಗೆ ಅಲ್ಲಿ ಆದಂತಹ ಅನುಭವ ಏನು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.